ಅಂದಾಗ ವಿದ್ಯಾರ್ಥಿಗಳು ಬೆಳಗಿನ ತಿಂಡಿಗೆ ಇಡ್ಲಿ ಸೇವನೆ ಮಾಡಿದ್ರು. ಇಡ್ಲಿ ಸೇವನೆ ಮಾಡಿದ ಕೆಲವೇ ಹೊತ್ತಿನಲ್ಲಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಈಗ ವಿದ್ಯಾರ್ಥಿಗಳನ್ನ ವಿಮಲಾಲಯ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮತ್ತೊಂದು ಕಡೆ ಇನ್ನೂ ಕೆಲವರು ವಿದ್ಯಾರ್ಥಿಗಳೇನು ಹಾಸ್ಟೆಲ್ನಲ್ಲಿ ಇದ್ರು, ಅವರು ಹಾಸ್ಟೆಲ್ನ ಕಿಟಕಿ ಗಾಜುಗಳನ್ನು ಒಡೆದು ಪುಡಿ ಮಾಡಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಿಂಡಿ ಸೇವಿಸಿ ಎನ್ಟಿಟಿಎಫ್ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿರುವಂತಹ ಘಟನೆ ಇವತ್ತು ಬೆಳಿಗ್ಗೆ ನಡೆದಿದೆ. ತಿಂಡಿಗೆ ಅಂತ ಹೇಳಿ ಇಡ್ಲಿ ತಿಂದಿದ್ದಾರೆ. ತಕ್ಷಣ ಇವರೆಲ್ಲರೂ ಕೂಡ ಅಸ್ವಸ್ಥರಾಗಿದ್ದಾರೆ. ಒಂದು 50ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ಈಗ ಗೊತ್ತಾಗಿದೆ. ಅಲ್ಲೇ ಹತ್ತಿರದಲ್ಲಿರುವಂತಹ ವಿಮಲಾಲಯ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಹಾಸ್ಟೆಲ್ ಇದು. ಈ ಹಾಸ್ಟೆಲ್ನಲ್ಲಿ ಎಂದಿನಂತೆ ಇವತ್ತು ಬೆಳಗಿನ ಉಪಹಾರವನ್ನ ನೀಡಲಾಗಿದೆ. ಬೆಳಗಿನ ಉಪಹಾರ ಇಡ್ಲಿಯನ್ನ ಕೊಟ್ಟಿದ್ರು. ಸೊ ಇಡ್ಲಿ ಸೇವಿಸಿದ ಸ್ವಲ್ಪ ಹೊತ್ತಿನಲ್ಲೇ ಇವರಿಗೆ ಒಂದು ರೀತಿ ಹೊಟ್ಟೆ ತೊಳಸ್ದಂಗಾಗಿದೆ. ತಕ್ಷಣ ಅವ್ರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಇದನ್ನ ಖಂಡಿಸಿ, ಅಂದ್ರೆ ಸರಿಯಾಗಿ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ, ಇವತ್ತು ಬೆಳಗ್ಗೆನೂ ಕೂಡ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂತ ಹೇಳಿ ಆಕ್ರೋಶಿತರಾದಂತಹ ಇಲ್ಲಿನ ವಿದ್ಯಾರ್ಥಿಗಳು ಇಲ್ಲಿನ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ನಂತರ ಕಿಟಕಿ ಗಾಜುಗಳನ್ನು ಕೂಡ ಒಡೆದು ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಉಳಿದಂತೆ ಅಸ್ವಸ್ಥರಾಗಿರುವಂತಹ ವಿದ್ಯಾರ್ಥಿನಿಯರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅವರನ್ನ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಹಾಸ್ಟೆಲ್ನ ಬಳಿ ಇರುವಂತಹ ನಮ್ಮ ಪ್ರತಿನಿಧಿ ಅಮೃತ ನೀಡುತ್ತಾರೆ. ಅಮೃತ, ಈ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗೋದಕ್ಕೆ, ವಿದ್ಯಾರ್ಥಿಗಳು ಅಸ್ವಸ್ಥರಾಗೋದಕ್ಕೆ ಏನು ಕಾರಣ ಅಂತ ಹೇಳಿ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ತಿಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಅಂಥದ್ದು ಏನ್ ಪ್ರಾಬ್ಲಮ್ ಆಯಿತು, ಏನ್ ಮಾಹಿತಿ ಇದೆ ಅಮೃತ? ರೆಹಮಾನ್, ಏನು ಇವತ್ತು ಬೆಳಗ್ಗೆ ಎನ್ಟಿಟಿಎಫ್ ಕಾಲೇಜಿನ ವಿದ್ಯಾರ್ಥಿಗಳು ಎಂದಿನಂತೆ ಹಾಸ್ಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ರು, ಬೆಳಗಿನ ಉಪಹಾರವನ್ನ ಸೇವಿಸಿದ್ರು. ಬೆಳಗ್ಗೆ ಇವರು ಇಡ್ಲಿ ವಡಾ ತಿಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ಇದು ಫುಡ್ ಪಾಯ್ಸನ್ ಆಗಿದೆ. ಬೆಳಗ್ಗೆಯಿಂದನೇ ಕೂಡ ಇವರಿಗೆ ವಾಮಿಟಿಂಗು ಜೊತೆಗೆ ಏನು ಹೊಟ್ಟೆ ನೋವು ಶುರುವಾಗಿದೆ. ಹಾಗಾಗಿ ಸಾಕಷ್ಟು ಸುಮಾರು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಸ್ಥಳೀಯ ಒಂದು 2-3 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಅಡ್ಮಿಟ್ ಕೂಡ ಆಗಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಸಾಕಷ್ಟು 50ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಹೊಟ್ಟೆ ನೋವು ಜೊತೆಗೆ ವಾಮಿಟ್ ಇಂದ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಇವತ್ತು ಬೆಳಿಗ್ಗೆ ಏನು ಉಪಹಾರ ಸೇವಿಸಿದ್ರು ಆ ಕಾರಣದಿಂದಾಗಿ, ಫುಡ್ ಪಾಯ್ಸನ್ ಕಾರಣದಿಂದಾಗಿ ಇವರು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ಆದ್ರೆ ಈ ಹಾಸ್ಟೆಲ್ ವಿದ್ಯಾರ್ಥಿಗಳು ಹೇಳುವಂತೆ ಹಾಸ್ಟೆಲ್ನಲ್ಲಿ ಊಟ ಯಾವುದೇ ರೀತಿಯ, ಅಂದ್ರೆ ಒಳ್ಳೆ ಊಟ ಸಿಗ್ತಾ ಇಲ್ಲ, ಕ್ವಾಲಿಟಿ ಫುಡ್ ಸಿಗ್ತಾ ಇಲ್ಲ, ನಮಗೆ ಸಾಕಷ್ಟು ಕಳಪೆ ಮಟ್ಟದ ಊಟ ಸಿಗ್ತಾ ಇದೆ. ಹಾಗಾಗಿ ಇದು ಸಾಕಷ್ಟು ಸಮಯ ನಾವು ಈಗಾಗಲೇ ಕಾಲೇಜ್ ಆಡಳಿತ ಮಂಡಳಿಗೆ ತಿಳಿಸಿದ್ವಿ, ಆದ್ರೂ ಕೂಡ ಯಾರು ಕ್ರಮ ಕೈಗೊಂಡಿರಲಿಲ್ಲ. ಇವತ್ತು ಫುಡ್ ಪಾಯ್ಸನ್ ಇಂದಾಗಿ ಇಷ್ಟೆಲ್ಲ ಸ್ಟೂಡೆಂಟ್ಸ್, ಇಷ್ಟೆಲ್ಲ ವಿದ್ಯಾರ್ಥಿಗಳು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ. ಈಗ ಹಾಸ್ಟೆಲ್ ವಿದ್ಯಾರ್ಥಿಗಳೇ ನಮ್ಮ ಜೊತೆಗಿದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಹೇಳಿ, ಎಷ್ಟು ದಿನದಿಂದ ಈ ತರ ಸಮಸ್ಯೆ ಇದೆ? ಹಾಸ್ಟೆಲ್ ಊಟ ಯಾವ ರೀತಿ ಇದೆ ನಿಮ್ಗೆ? ಇದು ಫಸ್ಟ್ ಆಗ್ಲೇ ಇಂಡಿಪೆಂಡೆನ್ಸ್ ಡೇ ಆದ್ಮೇಲೆ ಒಂದ್ಸತಿ ಆಗಿತ್ತು ಈ ತರ ಫುಡ್ ಪಾಯ್ಸನ್. ಆಗಸ್ಟ್ 12 ಆಗಿತ್ತು. ಅವಾಗ ಒಂದ್ ವಾರ ಹಂಗೆ ಲೀವ್ ಕೊಟ್ಟಿದ್ರು. ಇವಾಗ ಮತ್ತೆ ಈಗ ಸ್ಯಾಟರ್ಡೇ ಏನಾಗಿದೆ, ಮಧ್ಯಾಹ್ನ ಲಂಚ್ ಮತ್ತೆ ನೈಟ್ ಡಿನ್ನರ್ ತಗೊಂಡಿದಾರಲ್ಲ, ಅವರಿಂದ ಚೂರು ಫುಡ್ ಪಾಯ್ಸನ್ ತೊಂದರೆ ಕಂಡಿದೆ. ಮಧ್ಯಾಹ್ನನೇ ಆಲ್ರೆಡಿ ಎಲ್ಲ ವಾಮಿಟ್ ಅಂತ ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ. ಚೂರು ನೆಗ್ಲಿಜೆನ್ಸಿ ತೋರಿಸಿದ್ದಾರೆ, ಎಲ್ಲ ಯಾರು ಅಷ್ಟು ಕೇರ್ ಮಾಡಲಿಲ್ಲ. ಮಧ್ಯರಾತ್ರಿ 10 ಗಂಟೆ 11 ಗಂಟೆ ಆಗೆಲ್ಲ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ವಾಮಿಟ್. ಅವಾಗ ಕನ್ಫರ್ಮ್ ಆಯ್ತು ಇದೇನೋ ಫುಡ್ ಪಾಯ್ಸನ್ ಆಗಿದೆ ಮತ್ತೆ ಅಂತ. ಅದಕ್ಕೋಸ್ಕರ ಬೆಳಗ್ಗೆ ಬಂದ್ರಿ, ಮತ್ತೆ ಈ ತರ ಎಲ್ಲ ಡಿಸ್ಕಸ್ ಮಾಡಿದ್ರಿ, ಈ ತರ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡೋಣ ಅಂತ ಫಸ್ಟ್ ಇಯರ್ಸ್ ಎಲ್ಲ ಹೋದ್ರಿ. ಮ್ಯಾನೇಜ್ಮೆಂಟ್ ಸ್ಟಡೀಸ್ ವೈಸ್ ಹಂಗೆಲ್ಲ ನೋಡಿದ್ರೆ ಏನಂತ ಒಂದು ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ಅವಾಗಿಂದ ಕಂಪ್ಲೇಂಟ್ ಮಾಡ್ತಿದೆ ಅಂದ್ರೆ ಮೆಸ್ಸಿನ ಚಾರ್ಜ್ ಒಂದು ಚೇಂಜ್ ಮಾಡಿ, ಯಾಕಂದ್ರೆ ಅದೊಂದು ನೀಟ್ ಇಲ್ಲ. ವಾಟರ್ ಪ್ರಾಬ್ಲಮ್ ತುಂಬಾ ಇತ್ತು ಹಾಸ್ಟೆಲ್. ಊಟ ಒಂದು ಸರಿಯಾಗಿ ಪ್ರಿಪೇರ್ ಮಾಡಲ್ಲ, ತುಂಬಾ ಹೈಜಿನಿಟಿಕ್ ಆಗಿರಲ್ಲ, ತುಂಬಾ ಸ್ವಚ್ಛತೆ ಅನ್ನೋದು ಅದಿಲ್ಲವೇ ಇಲ್ಲ ಅಲ್ಲಿ. ಮುಂಚೆನೆ ಒಂದ್ಸರಿ ಈಗಾಗಿತ್ತಲ್ಲ, ಅದಕ್ಕೊಂದ್ಸರಿ ಕಂಪ್ಲೇಂಟ್ ಮಾಡಿ ಇದು ಮೆಸ್ಸಿನ ಚಾರ್ಜ್ ಚೇಂಜ್ ಮಾಡ್ಬೇಕಂತ ಹೇಳಿ, ಬಟ್ ಯಾರು ಕೇರ್ ಮಾಡಲಿಲ್ಲ. ನಿನ್ನೆ ನೈಟ್ ಸುಮಾರು ಎಲ್ಲ ವಾಮಿಟ್ ಮಾಡ್ಕೊಂಡು ಎಲ್ಲ ಹೋಗ್ತಾ ಇದಾರೆ, ಯಾರು ಅವ್ರ ಬಗ್ಗೆ ಕೇರ್ ಮಾಡಿಲ್ಲ. ಅದಕ್ಕೆ ಇದೊಂದು ಚೂರೇನೋ ಮೆಸ್ಸಿನ ಚಾರ್ಜ್ ಚೇಂಜ್ ಮಾಡಿ ಈ ಸತಿ ಏನಾದ್ರು ಚೂರು ಒಳ್ಳೆ ಊಟ ಕೊಟ್ರೆ ಆರಾಮಾಗಿರ್ಬೋದು ನಾವು ಓದ್ಕೊಂಡು. ಇದು ಸ್ಟಡೀಸ್ ವೈಸ್ ನೋಡ್ರೆ ಕಾಲೇಜ್ ಕಡೆಯಿಂದ ಡಿಪಾರ್ಟ್ಮೆಂಟ್ ಇಂದ ಏನೋ ರೀತಿ ತೊಂದರೆ ಇಲ್ಲ. ಒಂದು ಪ್ರಾಬ್ಲಮ್ ಇರೋದೇನಂದ್ರೆ ಹಾಸ್ಟೆಲ್ ಅಲ್ಲಿ ಊಟ ಸರಿ ಇಲ್ಲ. ಅದರಿಂದ ನಾವು ಕಾಲೇಜಿನ ಬರೋಷ್ಟಲ್ಲಿ ನೋಡಿದ್ರಿ ಹಾಸ್ಟೆಲ್ ಎಲ್ಲ ಧ್ವಂಸ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಫುಲ್ ಕಾಪಿ ತಗೊಂಡು ಹುಡುಗರೆಲ್ಲ ಈ ತರ ಇದು ಮಾಡಿದ್ದಾರೆ. ಈಗಾಗಲೇ ಒಂದ್ಸತಿ ಫುಡ್ ಪಾಯ್ಸನ್ ಆಗಿತ್ತು ಅಂತ ಇವ್ರು ಹೇಳಿದ್ರು. ಕಾಲೇಜಿಗೆ ನೀವು ಆಡಳಿತ ಮಂಡಳಿಯವ್ರು ನೀವೇನಾದ್ರು ಮಾತಾಡಿದ್ರ? ಅವ್ರು ಏನ್ ರೆಸ್ಪಾಂಡ್ ಮಾಡಿದ್ರು, ಏನ್ ಹೇಳಿದ್ರು ನಿಮ್ಗೆ? ನಾವು ಮೊದಲೊಂದ್ಸಲಿ ಮಾತಾಡಿದಾಗ ಅವರೆಲ್ಲ ರೆಡಿ ಮಾಡ್ತೀವಿ, ನಿಮ್ಗೆ ಎಲ್ಲ ನಿಮ್ಗೆ ತಕ್ಕಾಗೆ ನಾವು ಎಲ್ಲ ನಿಮ್ಮ ಫೇವರ್ಗೆ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಒನ್ ವೀಕ್ ಹಾಲಿಡೇಸ್ ಕೊಟ್ಟಿದ್ರು. ಅದು ಆಗಸ್ಟ್ 12 ಫಂಕ್ಷನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ನಾವೆಲ್ಲ ಮನೆಗೆ ಹೋಗಿದ್ವಿ. ಆ ನಂತರ ಮತ್ತೆ ಇವರು ಎಲ್ಲ ರೆಡಿ ಮಾಡ್ತೀವಿ, ಎಲ್ಲ ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಸರಿ ನಾವು ಮಾಡ್ತಾರೆ ಅಂತ ನಾವು ಸೈಲೆಂಟ್ ಆದ್ವಿ.
ಆಮೇಲೆ ನಿನ್ನೆ ನೈಟ್ ನೋಡಿದ್ರೆ 2 ಗಂಟೆ 1 ಗಂಟೆಲೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಅಡ್ಮಿಟ್ ಆಗ್ತಿದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂತು. ನೆಕ್ಸ್ಟ್ ಮತ್ತೆ ನನ್ನ ಪಕ್ಕದ ರೂಮ್ ಒಂದು ಹುಡುಗನು ವಾಮಿಟ್ ಮಾಡ್ಕೊಂಡು ಟಾಯ್ಲೆಟ್ ರೂಮಲ್ಲಿ ಬಿದ್ದು ಅವ್ನು ಹೆಲ್ಪ್ ಮಾಡಿ ಅಂತೆಲ್ಲ ಕೇಳ್ಕೊತಿದ್ದ. ಸರ್ ನಾವು ಸುಮ್ಮನೆ ಇದ್ವಿ, ಏನೋ ಮಾಮೂಲಿ ಅವ್ನಿಗೆ ಏನೋ ಇದಿರ್ಬೋದು ಅಂತ ನಾವಿದ್ವಿ. ಮತ್ತೆ ಮಾರ್ನಿಂಗ್ ನೋಡಿದ್ರೆ ಅಲ್ಲಿ ಕಾಲೇಜ್ 3 ಇಡ್ಲಿ 1 ವಡೆ ಕೊಡ್ತಾರೆ ಇಲ್ಲಿ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್. ಅದು ತಿಂದು ಸ್ವಲ್ಪ ಜನ ತಕ್ಷಣ ಅಲ್ಲೇ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಆಮೇಲೆ ಸರಿ ನಾವು ಆಸ್ ಯೂಶುವಲ್ ಎಕ್ಸಾಮ್ ಇತ್ತು, ಇವತ್ತಿನ ಥಿಯರಿ ಎಕ್ಸಾಮ್ಸ್ ಇತ್ತು, ಅದಕ್ಕೆ ಹೋಗಿದ್ವಿ. ನಾವು ಪ್ರಾಕ್ಟಿಕಲ್ ಮುಗ್ದಿತ್ತು. ನಾವು ಕಾಲೇಜ್ ಹೋಗಿದ್ವಿ, ಅಲ್ಲಿ ಎಷ್ಟೊಂದು ಜನ ಸುಸ್ತಾಗಿ ಬೀಳೋದು, ತಲೆ ಸುತ್ತಾ ಇರೋದು, ಹೊಟ್ಟೆ ನೋವು, ವಾಮಿಟ್ ಎಲ್ಲ ಅಂತ ಅಂದ್ಕೊಂಡು ಅವ್ರೇನ್ ಮಾಡಿದ್ರು, ವ್ಯಾನ್ ಕರ್ಸಿ ಅವ್ರು ಸ್ವಲ್ಪ ಜನ ಹೋದ್ರು. ಆಮೇಲೆ ಆಟೋದಲ್ಲಿ ಸ್ವಲ್ಪ ಜನ ಕಳಿಸಿ ಹಾಸ್ಪಿಟ್ಲಿಗೆ ಕಳ್ಸಿದ್ದಾರೆ. ಹಾಸ್ಪಿಟ್ಲಿಗೆ ಕಳ್ಸಿದ್ಮೇಲೆ ಅದೇ ಮತ್ತೆ ಅವರು ಚೇತರಿಸ್ಕೊಂಡಿದ್ದಾರೆ ಅಂತ ನಮ್ಗೆ ಹೇಳಿದ್ರು. ಬಟ್ ಇದ್ರ ಬಗ್ಗೆ ನಮ್ಗೆ ಏನೇನು ಸರಿಯಾಗಿ ಗೊತ್ತಿಲ್ಲ. ಈಗ ಊಟ ಕಳಪೆ ಆಗಿರುತ್ತೆ, ಹೈಜೆನಿಕ್ ಆಗಿರಲ್ಲ ಅಂತ ಹೇಳಿದ್ರಿ. ಏನೇನು ಊಟ ಕೊಡ್ತಾರೆ, ಯಾವ ರೀತಿ ಆಗಿರುತ್ತೆ? ಈಗ ಕ್ಯಾಂಟೀನ್ ಕ್ಲೀನ್ ಆಗಿಲ್ಲ ಅಂತ ಹೇಳಿ ನೀವೆಲ್ಲ ಕಿಟಕಿ ಗಾಜನ್ನೆಲ್ಲ ಒಡೆದು ಹಾಕಿದಿರಿ, ಕ್ಯಾಂಟೀನ್ ಏನು ಮೆಟೀರಿಯಲ್ ಗಳನ್ನೆಲ್ಲ ಈಗೆಲ್ಲ ಡ್ಯಾಮೇಜ್ ಮಾಡಿದಿರಿ. ಹೇಗಿರುತ್ತೆ ಊಟ? ಯಾವ ರೀತಿ ಕ್ಲೀನಿಂಗ್ ಆಗಿರಲ್ಲ, ಹೇಗಿರುತ್ತೆ? ಅಂದ್ರೆ ಕ್ಲೀನ್ ಇಲ್ಲ ಅಂತ ನಾವೇನ್ ಹೇಳ್ತಿಲ್ಲ, ಕ್ಲೀನ್ ಇರುತ್ತೆ. ಬಟ್ ಅದೇನಾಗಿರುತ್ತೆ ಅಂದ್ರೆ ಇವರು ಇಲ್ಲಿ ಒಂದು ಟೈಮ್ ಟೇಬಲ್ ಇರುತ್ತೆ ಫುಡ್ಗೆ ಅಂತ. ಮಂಡೇಸ್ ಇಡ್ಲಿ ಕೊಡ್ತಾರೆ, ಟ್ಯೂಸ್ಡೇ ಪೂರಿ, ವೆಡ್ನೆಸ್ಡೇ ದೋಸೆ, ಥರ್ಸ್ಡೇ ಹೆಸರು ಮಾತ್ರ ಎಲ್ಲ ಇರುತ್ತೆ. ಮತ್ತೆ ಥರ್ಸ್ಡೇ ಪಲಾವ್ ಕೊಡ್ತಾರೆ, ಫ್ರೈಡೇ ಮತ್ತೆ ಪೂರಿ, ಸ್ಯಾಟರ್ಡೇ ಮತ್ತೆ ಫುಡ್ ಒಂಚೂರು ಸರಿ ಇರೋ. ಆದ್ರೆ ತಿಂದ್ರೆ ನಮ್ಗೆ ಏನೋ ಒಂಥರ ಆಗೋದು ಹೊಟ್ಟೆಲಿ. ಮತ್ತೆ ಮಧ್ಯಾಹ್ನ ಫುಡ್ ತಿನ್ನೋದು ಬೇಡ ಅನ್ಸುತ್ತೆ. ಕಾಲೇಜಲ್ಲಿ ಚೆನ್ನಾಗಿರುತ್ತೆ ಫುಡ್. ಪ್ರಿನ್ಸಿಪಾಲ್ ಅಲ್ಲಿ ಹೆಡ್ ಎಲ್ಲ ಇರ್ತಾರಲ್ಲ, ಅವ್ರಿಗೋಸ್ಕರ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಪೂರಿ ರಬ್ಬರ್ ತರ ಇರುತ್ತೆ. ಬಟ್ ಇವ್ರು ಕಾಲೇಜ್ ಆಡಳಿತ ಮಂಡಳಿಯವರು ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಏನು ಊಟ ಕೊಡ್ತೀವಿ ಅದೇ ಊಟನ ಕಾಲೇಜು ಏನು ಸ್ಟಾಫ್ ಗಳು ಕೂಡ ಕೊಡ್ತೀವಿ, ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೆ ಒಂದ್ ಸೈಡ್, ಅವ್ರಿಗೆ ಒಂದ್ ಕ್ಯಾಂಟೀನ್ ಇದೆ, ನಮ್ಗೆ ಒಂದ್ ಕ್ಯಾಂಟೀನ್ ಇದೆ. ನಮ್ದು ಪ್ಲೇಟ್ ಸಹ ಸರಿಯಾಗಿ ತೊಳ್ದಿರಲ್ಲ ಅವರು. ಅರ್ಥ ಮಾಡ್ಕೊಳ್ಳಿ, ಅವ್ರ ಪ್ಲೇಟ್ ಹೆಂಗ್ ತೊಳಿತಾರೆ? ಒಂದ್ ಬಿಸಿ ನೀರ್ ಇಟ್ಟಿರ್ತಾರೆ, ಅದ್ರಲ್ಲಿ ಪ್ಲೇಟ್ ಹತ್ತಾಕೊಂಡು ಹೋಗ್ಬೇಕು ನಾವು ಅಷ್ಟೇ. ಅವ್ರ ಪ್ಲೇಟ್ ತೊಳೆದ್ ಹೆಂಗೆ ಅಂತ ಹೇಳಿದ್ರೆ, ಸೋಪ್ ನೀರು, ಈಗ ಸೋಪ್ ಪೌಡರ್ ಬರುತ್ತಲ್ಲ, ಅದನ್ನ ಹಾಕ್ಬಿಡ್ತಾರೆ, ಅದ್ರಲ್ಲಿ ಪ್ಲೇಟ್ ಹಚ್ಬಿಡ್ತಾರೆ, ಹಚ್ಬಿಟ್ಟು ಮತ್ತೆ ಅಲ್ಲಿಡ್ತಾರೆ. ಈಗ ಅಸ್ವಸ್ಥಗೊಂಡು ಈಗ ಸ್ವಲ್ಪ ಚೇತರಿಸಿಕೊಂಡಿರೋ ವಿದ್ಯಾರ್ಥಿನ ನಮ್ ಜೊತೆಗಿದ್ದಾರೆ. ಹೇಳಿ, ಹೇಗ್ ಪ್ರಾಬ್ಲಮ್ ಆಯ್ತು? ರಾತ್ರಿ ಏನ್ ಊಟ ಮಾಡಿದ್ರಿ ನೀವು? ರಾತ್ರಿ ಹಾಸ್ಟೆಲ್ ಊಟ ಮಾಡಿದ್ವಿ ನಾವು. ಅದರಿಂದ ವಿಪರೀತ ಹೊಟ್ಟೆ ಶುರುವಾಗಿ ವಾಂತಿ ಬೇದಿ ಶುರುವಾಯಿತು. ರಾತ್ರಿ 9 ಗಂಟೆಗೆ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಆಟೋಮೇಲೆ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅಲ್ಲೂ ಸ್ವಲ್ಪ ಹೊಟ್ಟೆ ನೋವು ವಾಂತಿ ಎಲ್ಲ ಆಯ್ತು. ಡಾಕ್ಟರ್ ಹತ್ರ ಹೇಳಿದ ನಂತರ ಅದು ಇನ್ಫೆಕ್ಷನ್ ಆಗಿದೆ ಫುಡ್ ಪಾಯ್ಸನ್ ಇಂದ, ಅದಕ್ಕೆ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದಾಗಿದೆ ಅಷ್ಟೇ. ಇದು ಈಗ ಹೇಗಿದ್ದೀರಿ ನೀವು? ಮೆಡಿಸಿನ್ ತಗೊಂಡ ನಂತರ ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂಡಿದ್ದೀವಿ. ನೀವು ಅದ ನಂತರ ಇಲ್ಲಿ ಊಟ ಮಾಡಿಲ್ಲ ಇನ್ನು, ಅದಕ್ಕೆ ಚೇತರಿಸ್ಕೊಂಡಿದ್ದೀವಿ. ಇನ್ನೊಂದು ಹುಡುಗ ಅದೇ ತರ ಇದಾಗಿರೋ ಹುಡುಗನೂ ಇಲ್ಲ ಇದ್ದಾನೆ, ಆದ್ರೆ ಅವ್ನಿಗೆ ಕನ್ನಡ ಬರಲ್ಲ. ಓಕೆ, ಈಗ ಒಟ್ಟಾರೆ ವಿದ್ಯಾರ್ಥಿಗಳು ಹೇಳುವಂತೆ ಏನು ಹಾಸ್ಟೆಲ್ ನಲ್ಲಿ ಹೈಜೆನಿಕ್ ಫುಡ್ ಸಿಗ್ತಾ ಇಲ್ಲ, ಕ್ಯಾಂಟೀನ್ ಕೂಡ ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ತಾ ಇಲ್ಲ. ಈ ಮೆಸ್ ಇನ್ಚಾರ್ಜರ್ ಅನ್ನ ಈಗಾಗಲೇ ಚೇಂಜ್ ಮಾಡೋ, ಅಂದ್ರೆ ಇವ್ರನ್ನ ತೆಗೆದು ಹಾಕ್ಬೇಕು, ಬೇರೆ ಒಂದು ಒಳ್ಳೆ ಮೆಸ್ ನ ನಮ್ಗೆ ಕೊಡ್ಬೇಕು ಅಂತ ಈಗಾಗಲೇ ಕಾಲೇಜು ಆಡಳಿತ ಮಂಡಳಿಗೆ ಸಾಕಷ್ಟು ಬಾರಿ ನಾವು ತಿಳಿಸಿದ್ವಿ. ಆದ್ರೆ ಕಾಲೇಜು ಆಡಳಿತ ಮಂಡಳಿ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಕಾಲೇಜು ಆಡಳಿತ ಮಂಡಳಿಯವರನ್ನ ನಾವು ಮಾತನಾಡಿಸಿದಾಗ ಅವರು ಹೇಳಿದ್ರು, ಇಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜ್ ಸ್ಟಾಫ್ಗೆ ಒಂದೇ ರೀತಿಯಾದ ಮೆಸ್ ಅನ್ನ ನಾವು ಒದಗಿಸ್ತಾ ಇದೀವಿ ಅಂತ. ಆದ್ರೆ ಅದು ಸುಳ್ಳು ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಈಗ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಿನ ಜಾವದ ತನಕ ಸಾಕಷ್ಟು ವಿದ್ಯಾರ್ಥಿನಿಯರು ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಈಗ ಏನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ವಿಮಲಾಲಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅವರಿಗೆಲ್ಲ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ, ಡ್ರಿಪ್ಸ್ ಹಾಕಲಾಗಿದೆ. ಆದ್ರೆ ಸ್ವಲ್ಪ ಮಟ್ಟಿಗೆ ಏನು ಗಂಭೀರ ಸ್ಥಿತಿಯನ್ನ ದಾಟಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಹಾಸ್ಟೆಲ್ನ ಫುಡ್ ಏನಿದೆ, ಊಟ ಏನಿದೆ, ಅದು ಕಳಪೆ ಮಟ್ಟದ್ದು ಅನ್ನುವಂಥದ್ದು. ಹೀಗಾಗಿ ವಿದ್ಯಾರ್ಥಿಗಳು ಸಿಟ್ಟಿನಿಂದ ತಮ್ಮ ಹಾಸ್ಟೆಲ್ನ ಏನು ಎಕ್ವಿಪ್ಮೆಂಟ್ಸ್ ಇದೆ, ಕ್ಯಾಂಟೀನ್ ನಲ್ಲಿರುವಂತಹ ಸಲಕರಣೆಗಳನ್ನ ಒಡೆದು ಹಾಕಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಕಾಲೇಜು ಆಡಳಿತ ಮಂಡಳಿಯವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಏನು ಆಗಿದೆ, ಫುಡ್ ಪಾಯ್ಸನ್ ಏನಾಗಿದೆ ಅದನ್ನ ತನಿಖೆಯನ್ನ ಮಾಡ್ತೀವಿ, ನಾವು ಮೆಸ್ ಇನ್ಚಾರ್ಜರ್ ಅನ್ನ ಕೇಳ್ತೀವಿ, ಆ ನಂತರ ಏನಾಗುತ್ತೆ ಅನ್ನೋ ಒಂದು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ರಹಮಾನ್, ಓಕೆ, ಧನ್ಯವಾದ ಅಮೃತ.